ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಡ್ಯ ವಿಲೇಜ್ ಕುಕಿಂಗ್ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿ ತವಾ ಫ್ರೈ ಮಾಡ್ಕೊ ತಿನ್ನೋದ್ರಿಂದ ತವಾ ಫ್ರೈ ತುಂಬಾ ರುಚಿಯಾಗಿರುತ್ತೆ ಮತ್ತು ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಿದ್ರೆ ಬನ್ನಿ, ಇನ್ಯಾಕೆ ತಡ, ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ದಪ್ಪುಪ್ಪನ್ನು ಒಂದು ಹಿಡಿ ಹಾಕೋತಾ ಇದ್ದೀವಿ. ದಪ್ಪುಪ್ಪನ್ನು ಹಾಕ್ಕೊಂಡು ಮೀನನ್ನು ಈ ರೀತಿ ಉಪ್ಪಾಕಿ ತೊಳ್ಕೊಳ್ಳೋದ್ರಿಂದ ಮೀನು ಸ್ಮೆಲ್ ಬರೋದಿಲ್ಲ ಮತ್ತು ಪಾತ್ರೆಗಳು ಕೂಡ ಸ್ಮೆಲ್ ಬರೋದಿಲ್ಲ. ಈ ರೀತಿ ಉಪ್ಪಲ್ಲಿ ಒಂದು ಅರ್ಧರಿಂದ ಮುಕ್ಕಾಲು ಗಂಟೆ ಮೀನನ್ನು ಚೆನ್ನಾಗಿ ಉಣಿಸಿ ತೊಳೆಯೋದ್ರಿಂದ ಅದು ಉಪ್ಪು ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಅರ್ಧರಿಂದ ಮುಕ್ಕಾಲು ಗಂಟೆ ಉಣಿಸಿ ತೊಳೆದು ಹೀಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಬನ್ನಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾವು ಮತ್ತೊಂದು ಪಾತ್ರೆಗೆ ಇಲ್ಲಿ ಮೆಣಸಿನ್ಕಾಯಿ ಪುಡಿ 1.5 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ನಷ್ಟು ಸೇರಿಸ್ಕೊತಾ ಇದ್ದೀವಿ. ಧನಿಯಾ ಪುಡಿ 1.5 ಟೇಬಲ್ ಸ್ಪೂನಷ್ಟು. ಗರಂ ಮಸಾಲ 1.5 ಟೇಬಲ್ ಸ್ಪೂನ್. ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್. ಪೆಪ್ಪರ್ ಪೌಡರ್ 1ರಿಂದ 1.5 ಟೇಬಲ್ ಸ್ಪೂನ್. ಸೋಂಪು ಪೌಡರ್, ಸೋಂಪನ್ನು ಪುಡಿ ಮಾಡಿದಂಥ ಪೌಡರ್ 1/4 ಟೇಬಲ್ ಸ್ಪೂನಷ್ಟು ಸಾಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿಸುಮಾರು 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೇವೆ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿದಂಥ ಕರಿಬೇವಿನ ಸೊಪ್ಪು ತುಂಬಾ ಟೇಸ್ಟ್ ಕೊಡ್ತದೆ ಫಿಶ್ ಫ್ರೈ, ತವಾ ಫ್ರೈಗೆ. ಜೊತೆಗೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಇಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವಿಲ್ಲಿ ಸ್ವಲ್ಪ ಟೇಸ್ಟಿಂಗ್ ಪೌಡರ್ನ ಹಾಕೋತಾ ಇದ್ದೀವಿ. ಈ ಪ್ರಮಾಣದಲ್ಲಿ ಸಾಕು. ಮತ್ತು ನಿಂಬೆ ರಸ, ಒಂದು ಅರ್ಧ ಹೋಳು ನಿಂಬೆಹಣ್ಣ ಇದಕ್ಕೆ ಎಂಟ್ಕೋತಾ ಇದ್ದೀವಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡೋಕೋಬೇಕು. ಕಾರ್ನ್ಫ್ಲವರ್ ನಾವು 3 ಟೇಬಲ್ ಸ್ಪೂನ್ನ ಹಾಕೋತಾ ಇದ್ದೀವಿ. ಮತ್ತು ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್. ಮತ್ತು ನಿಮಗೆ ಖಾರ ಹೆಚ್ಚಬೇಕಂದ್ರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿಯನ್ನು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಜಾಸ್ತಿ ತೆಳ್ಳೆ ಆಗದ ರೀತಿಲಿ ಮೀನಿಗೆ ನೀಟಾಗಿ ಕೋಟಿಂಗ್ ಆಗಬೇಕು. ಆ ರೀತಿ ಈ ಹದವಾಗಿ ಕಲಿಸ್ಕೋಬೇಕು. ನಂತರ ತೊಳೆದಿಟ್ಟಂಥ ಎಲ್ಲ ಮೀನಿಗೂ ಇದೇ ರೀತಿ ಫುಲ್ ಕೋಟಿಂಗ್ ಮಾಡಬೇಕು. ಮಸಾಲೆ ಎಷ್ಟು ನೀಟಾಗಿ ನಾವು ಕೋಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ತವಾ ಫ್ರೈ ರುಚಿಯಾಗಿ ಬರುತ್ತೆ. ನಾವಿಲ್ಲಿ ಒಂದೊಂದೇ ಮೀನನ್ನು ತಗೊಂಡು ಎಲ್ಲದಕ್ಕೂ ಇದೇ ರೀತಿ ನೀಟಾಗಿ ಕೋಟ್ ಮಾಡಿ ಇದನ್ನು 1ರಿಂದ 2 ಗಂಟೆ ಕಾಲ ಉಣಿಸ್ಬೇಕು. ನಾವಿಲ್ಲಿ 2 ಗಂಟೆ ಕಾಲ ಬಿಟ್ಟಿದ್ದೀವಿ. ನಿಮಗೆ ಟೈಮ್ ಇಲ್ಲ ಅಂದರೆ 1 ಗಂಟೆ ಆದರೂ ಬಿಟ್ಟರೆ ಸಾಕು. ಈ ರೀತಿ ಬಿಡೋದ್ರಿಂದ ಮೀನು ತುಂಬಾ ಟೇಸ್ಟ್ ಹಿಡಿದಿರುತ್ತೆ, ಉಪ್ಪು ಹಿಡಿದಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬನ್ನಿ, ನಾವೀಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ನಾವು ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು 10ರಿಂದ 15 ನಿಮಿಷ ಈ ರೀತಿ ಎಣ್ಣೆಯಲ್ಲೇ ಕರಿಬೇಕು. ಹಾಗಾಗಿ ಫ್ರೆಂಡ್ಸ್, ನಾವಿಲ್ಲಿ ಜಿಲೇಬಿ ಮೀನನ್ನು ತಗೊಂಡಿದ್ದೀವಿ. ನಿಮ್ಮ ಇಷ್ಟದ ಮೀನು ಯಾವುದು ಸಿಗುತ್ತೋ, ನಿಮ್ಗೆ ಯಾವುದು ಇಷ್ಟನೋ ಅದನ್ನೇ ಮಾಡ್ಕೋಬೋದು. ಈ ರೀತಿ ನೋಡಿ, ಒಂದು ಸೈಡು ಬಣ್ಣ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿದ್ಮೇಲೆ ಇನ್ನೊಂದು ಸೈಡು ಎಲ್ಲ ಮೀನನ್ನು ಬೇಯಿಸ್ಕೋಬೇಕು ಎಣ್ಣೆಯಲ್ಲ. ಫ್ರೆಂಡ್ಸ್ ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ತಟ್ಟೆಗೆ ತಗೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮೀನಂದರೆ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಮೀನನ್ನು ಮಾಡಿಕೊಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಬಾಯ್.